एकेडमिक ईयर 2026-27 के लिए एडमिशन्स ओपन हो चुके हैं। रायचूर सिटी के बेहतरीन एजुकेशन इंस्टीट्यूशन इन्फेंट जैसी स्कूल कन्नड़ और इंग्लिश मीडियम स्टेट सिलेबस में और साथ ही साथ बाला येसु सीबीएसई स्कूल में आप भी अपने बच्चों को इस स्कूल में एडमिशन करवाकर उनकी बेहतर एजुकेशन का बंदोबस्त कर सकते हैं। नाज़रीन आदाब, एवन टीवी में आप तमाम का खैर मकदम है। महकमा जस्काम के तहत काम करने वाले जीपीवी यानी ग्राम विद्युत प्रतिनिधि के पोस्ट को मुस्तकल करने और जीपीवी को मुख्तलिफ सहूलियात फराहम करने के लिए जीपीवी एसोसिएशन की जानिब से आज रायचूर शहर में मुतालबात किए गए। इस मौके पर इन्होंने कहा कि हुकूमत ने जो वादे जीपीवी से किए थे वो अभी तक पूरे नहीं किए गए, लिहाजा हुकूमत को चाहिए कि जीपीवी को वादों के मुताबिक सैलरी दे और 5,000 रुपये एजाजी रकम भी दे। इस मौके पर जीपीवी के डिस्ट्रिक्ट प्रेसिडेंट केशव मूर्ति के अलावा मानवी तालुका प्रेसिडेंट महबूब पाशा, श्रीनिवास दिन्नी, वीरेश नायक, एजाज पाशा, गद्दप्पा, वेंकनगौड़ा और दीगर भी मौजूद थे। ನಮಸ್ಕಾರ, ನನ್ನ ಹೆಸರು ಮಲ್ಲೇಶ್ ಅಂತ ಹೇಳ್ಬಿಟ್ಟು ರಾಯಚೂರು ಗ್ರಾಮ ವಿದ್ಯುತ್ ಪ್ರತಿನಿಧಿ ಗ್ರಾಮಾಂತರ. ನಮ್ದು ಏನೋ ಒಂದು ಒಕ್ಕರಲ್ಲ ಒಂದು ಮಾತು ಏನಂತಂದ್ರೆ, ನಮ್ದು ನಾವು ಕೇಬ್ ಇಲಾಖೆಯಲ್ಲಿ ಜಸ್ಕಮ್ ಇಲಾಖೆಯಲ್ಲಿ ಸತತವಾಗಿ 23 ವರ್ಷದಿಂದ ದುಡಿತಾ ಇದ್ದೀವಿ. ನಮಗೊಂದು ಸಂಭಾವನೆ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ 100% ಹೆಚ್ಚುವರಿ ಪ್ರೋತ್ಸಾಹಧನವಾಗಿ 5,000 ರೂಪಾಯಿ ಕೊಡ್ತಾ ಇದ್ರು. ಬಟ್ 2016ರಿಂದ ಎಲ್ಲ ಎಸ್ಕಾಂಗಳಲ್ಲಿ, ಕರ್ನಾಟಕ ರಾಜ್ಯದ ಎಲ್ಲ ಎಸ್ಕಾಂಗಳಲ್ಲಿ ಕೊಡ್ತಾ ಇದ್ರು. ಬಟ್ ಆದ್ರೆ ಕಳೆದ ವರ್ಷ 2024ರಿಂದ ಫೆಬ್ರವರಿ 24ರಿಂದ ನಮ್ಮ ಬಳ್ಳಾರಿ ವಲಯದಲ್ಲಿ ಬರ್ತಕ್ಕಂಥ ರಾಯಚೂರು, ಕೊಪ್ಪಳ, ವಿಜಯನಗರ, ಕೃಷಿ ಜಿಲ್ಲೆಗಳಿಗೆ ಕೊಡ್ತಾ ಇಲ್ಲ. ಕಾರಣ ಸೂರ್ಯಕಾಂತ್ ಲೆಕ್ಕ ನಿಯಂತ್ರಣಾಧಿಕಾರಿ ಅವರು ಯಾವುದೇ ಲಿಖಿತ ರೂಪ ಆದೇಶ ಇಲ್ಲ ಅಂದ್ರೆ, ಸರ್ಕಾರದ ಆದೇಶ ಇಲ್ಲ, ಈ ಒಂದು ಇಲಾಖೆಯಲ್ಲಿ ವರ್ಕ್ ಮಾಡ್ತಂತ ಕಾರ್ಪೊರೇಟ್ ಆಫೀಸ್ ಗುಲ್ಬರ್ಗ ಕಂಪನಿ ಆದೇಶ ಇಲ್ಲದಿದ್ದರೂ ಸಹ ಅವರ ವೈಯಕ್ತಿಕ ಕಾರಣದಿಂದ, ವೈಯಕ್ತಿಕ ದ್ವೇಷದಿಂದ ನಮಗೆ ಒಂದು ಬರ್ತಕ್ಕಂಥ 5,000 ಇನ್ಸೆಂಟಿವ್ ಅನ್ನು, ಪ್ರೋತ್ಸಾಹ ಧನವನ್ನು ತಡೆ ಹಿಡಿದಿದ್ದಾರೆ. ಕಾರಣ ಕೇಳಿದರೆ ಅದು ನಿಮ್ಗೆ ಕೊಡಕ್ ಬರಂಗಿಲ್ಲ, ಕೊಡುದಿಲ್ಲ ಅಂತ ಹೇಳ್ತಿದ್ದಾರೆ. ಇದೇ ಇಲಾಖೆಯಲ್ಲಿ ಇದೇ ಸೂರ್ಯಕಾಂತ್ ಅವರ ಆಡಳಿತ ಅಧಿಕಾರದಲ್ಲಿ ಇದ್ದಾಗಲೇ 2016ರಿಂದ ಕೊಡ್ತಾ ಇದ್ರು. ಸೊ ಮೊನ್ನೆ ಕಳೆದ 2 ವರ್ಷದಿಂದ ಕೊಡ್ತಾ ಇಲ್ಲ. ಈ ವಿಚಾರವಾಗಿ ಕುಷ್ಟಗಿ ತಾಲೂಕಿನಲ್ಲಿ ಒಬ್ಬ ಜಿಪಿ ಹೋಗಿ ಕೇಳಿಕೊಂಡಿದ್ದಾರೆ, ನಮಗೆಲ್ಲ ಸಾಲ ಜಗ್ಗಿದೆ ಸರ್, ನಾವೆಲ್ಲ ಸಂಸಾರ ನಡ್ಸಕ್ಕಾಗಂಗಿಲ್ಲ, ಈ ಒಂದು ಪೆಟ್ರೋಲ್ ಖರ್ಚು ನೋಡಬೇಕು, ಎಲ್ಲ ಖರ್ಚು ನೋಡಬೇಕು, ನಮಗೆ ಸರ್ಕಾರದಿಂದ TA ಆಗಲಿ ಪೆಟ್ರೋಲ್ ಖರ್ಚಾಗಲಿ ಯಾವುದೂ ಬರಂಗಿಲ್ಲ. ಆದ್ರೂ ನಮ್ಗೆ ಇದೊಂದು ಸರ್ಕಾರದಿಂದ ಕೊಡ್ತಕ್ಕಂಥ ಸಂಭಾವನೆ ಕೊಡ್ರಿ, ಯಾಕೆ ಇದು ಮಾಡಕತ್ತಾರೆ, ಇನ್ಸೆಂಟಿವ್ ನಮ್ಗೆ ಅಂತ ಕೇಳಿದ್ರು ಕೂಡ ನೀವು ಸತ್ರು ನಾವು ಕೊಡಂಗಿಲ್ಲ ಅಂತ ಹೇಳ್ಬಿಟ್ಟು ಅವರನ್ನು ನಿಂದಿಸಿದಾರಂತೆ. ಸೊ ಅವರು ಒಂದು ಮನನೊಂದು ರಾಜ್ಯಪಾಲರಿಗೊಂದು ದಯಾಮರಣ ಪತ್ರನೂ ಬರ್ದಿದ್ರಂತೆ. ಈ ತರ ಅಧಿಕಾರಿಗಳು ನಮ್ಗೆ ಹೇಳ್ತಾ ಇದ್ದಾರೆ, ನಾವು ನೀವೇ ನಮಗೆ ದಾರಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ರಾಜ್ಯಪಾಲರಿಗೆ ಪತ್ರ ಬರೆದ್ರು ಕೂಡ ಯಾವುದೇ ಫಲ ಸಿಗ್ಲಿಲ್ಲ, ಅದ್ರ ಏನೋ ಪ್ರಯೋಜನ ಆಗ್ಲಿಲ್ಲ. ಸೊ ಈ ವಿಚಾರವಾಗಿ ಒಬ್ಬ ವ್ಯಕ್ತಿ GP ಮನನೊಂದು ನೇಣಿಗೆ ಶರಣ ಆಗಿಬಿಟ್ಟಿದ್ದಾನೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಗಿಡಕ್ಕೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗಿದ್ದಾನೆ. ಸೊ ಈ ವಿಚಾರವಾಗಿ ಅವರ ಒಂದು ಸೂರ್ಯಕಾಂತ್ ಅವರ ವಿರುದ್ಧ ಲೆಕ್ಕಾಧಿಕಾರಿ ಬಳ್ಳಾರಿ ಅವರ ವಿರುದ್ಧ ದೂರು ದಾಖಲಾಗಿದೆ. ಕುಷ್ಟಗಿಯಲ್ಲಿ 18ನೇ ತಾರೀಕು ದಾಖಲಾದ್ರು ಕೂಡ ಇವತ್ತು 23ನೇ ತಾರೀಕು ಇದುವರೆಗೂ ಅವ್ರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ, ವಿಚಾರಣೆ ಮಾಡಿಲ್ಲ. ಒಬ್ಬ GP ಸತ್ತೋಗಿದಾನಂತಂದ್ರೆ ಅವ್ರಿಗೊಂದು ಜೀವಕ್ಕೆ ನ್ಯಾಯ ಒದಗಿಸಬೇಕಂತ ಬಿಟ್ಟು ಮಾಧ್ಯಮಗಳ ಮುಖಾಂತರ ಮತ್ತು ಸರ್ಕಾರಕ್ಕೆ ನಾವು ಒತ್ತಾಯಿಸುತ್ತಿದ್ದೇವೆ, ಮನವಿ ಕೂಡ ಮಾಡಿಕೊಳ್ತಿದ್ದೇವೆ. ದಯಮಾಡಿ ನಾವೊಂದು ಗ್ರಾಮಾಂತರ ವಿಭಾಗದಲ್ಲಿ ಏನು ಬಿಲ್ ವಸೂಲು ಮಾಡಿ ಸರ್ಕಾರ ಇಲಾಖೆಗೆ ಖಜಾನೆಗೆ ದುಡ್ಡು ತುಂಬುತ್ತಿದ್ದೇವೆ. ಸೊ ನಮಗೊಂದು ನ್ಯಾಯ ಒದಗಿಸ್ಕೊಡ್ಬೇಕಾಗಿ ನಾವು ಎಲ್ಲರ ಹತ್ರ ಮನವಿ ಮಾಡಿಕೊಳ್ತಿದ್ದೇವೆ. ಇಲ್ಲವಾದರೆ ಈ ಒಂದು ನ್ಯಾಯ ಸಿಗಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಆತ್ಮಹತ್ಯೆ ಶರಣಾಗುತ್ತೇವೆ. ಇಲ್ಲ ಅಂತಂದ್ರೆ ಸೂರ್ಯಕಾಂತ್ ಅವರ ಮನೆ ಮುಂದೆ ಹೋಗ್ಬಿಟ್ಟು ನಾವು ಅವರ ಹೆಸರು ಮುಖಾಂತರ ನಾವು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ. ನಮಗೆ ಬರಬೇಕಾದಂತ ಇನ್ಸೆಂಟಿವ್ ಮತ್ತೆ ನಮ್ಮ ಸತ್ತಿರ್ತಕ್ಕಂಥ GPಗೆ ನ್ಯಾಯ ಸಿಗೋವರೆಗೂ ನಾವು ಈ ಹೋರಾಟವನ್ನು ನಿಲ್ಲಿಸುವುದಿಲ್ಲ ಎಂದು ತನ್ನ ಮುಖಾಂತರ ಈ ಮುಖಾಂತರ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ. ನಾವು ಈ ಇಂಧನ ಇಲಾಖೆಯಲ್ಲಿ ಎಲ್ಲಾ ಎಸ್ಕಾಂ ಕಂಪನಿಗಳಲ್ಲಿ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳಾಗಿ ಕೆಲಸ ನಿರ್ವಹಿಸ್ತಾ ಸುಮಾರು 2003ರಿಂದ 23 ವರ್ಷಗಳ ಕಾಲ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳಾಗಿ ಕೇವಲ ಅಲ್ಪ ಸಂಭಾವನೆಯಲ್ಲಿ ನಾವು ಕಾರ್ಯನಿರ್ವಹಿಸ್ತೀವಿ. ಈ ನಮ್ಮ ಕಾರ್ಯವನ್ನು ನೋಡಿ ಶ್ಲಾಘಿಸಿ ಈ ಕರ್ನಾಟಕದ ಉಚ್ಚ ನ್ಯಾಯಾಲಯವು ನಮ್ಮನ್ನ ಕಾಯಂಗೊಳಿಸಲಿ ಅಂತೇಳಿ ಆದೇಶ ಹೊರಡಿಸಿತ್ತು. ಈ ಆದೇಶದ ಪ್ರಕಾರ ಸರ್ಕಾರವಾಗಲಿ ಮತ್ತು ನಮ್ಮ ಕಂಪನಿ ಇಲಾಖೆ ಆಗಲಿ ಇವತ್ತಿನವರೆಗಾಗಿ ಪರ್ಮನೆಂಟ್ ಮಾಡಿ ಅಂತೇಳಿ ಯಾವುದೇ ಒಂದು ಸೂಕ್ತ ಕ್ರಮ ತೆಗೆದುಕೊಂಡಿಲ್ಲ. ಈ ಆದೇಶದ ಪ್ರಕಾರ ಮತ್ತೆ ಈ ಒಂದು ಆದೇಶವನ್ನು ಬಳ್ಳಾರಿ ವಲಯದಲ್ಲಿ ಹಾಗೂ ನಮ್ಮ ರಾಯಚೂರು ವಿಭಾಗದಲ್ಲಿ ಸಹಿತ ನಮ್ಮ ಒಂದು ಇನ್ಸೆಂಟಿವ್ ಅಂದ್ರೆ ಪ್ರೋತ್ಸಾಹಧನವನ್ನು 5,000 ಇನ್ಸೆಂಟಿವ್ ಪ್ರೋತ್ಸಾಹಧನ ಕೊಡ್ತಾ ಇದ್ರು. ಆದ್ರೆ ನಮ್ಮ ಬಳ್ಳಾರಿ ಒಂದು ವಲಯದಲ್ಲಿ ಕೊಡ್ತಾ ಇಲ್ಲ. ಕಾರಣ ಇಷ್ಟೇ, ನಮ್ಮ ಈ ಲೆಕ್ಕಾಧಿಕಾರಿ ಆಗಿರ್ತಕ್ಕಂಥ ಸೂರ್ಯಕಾಂತ್ ರವರು ನಮಗೆ ಈ ಒಂದು ಇನ್ಸೆಂಟಿವ್ ಇವತ್ತಿನವರೆಗಾಗಿ ಕೊಡ್ತಾ ಇಲ್ಲ. 2 ವರ್ಷವಾದರೂ ನಮಗೆ ಇನ್ಸೆಂಟಿವ್ 3 ವರ್ಷದಿಂದ ಕೊಡ್ತಾ ಇಲ್ಲ. ಕಾರಣ ಇಷ್ಟೇ,
ತಮ್ಮ ಸ್ವಂತ ಒಂದು ಯಾವುದೋ ಒಂದು ಕಾರಣದಿಂದಾಗಿ ನಮ್ಮ ಮೇಲೆ ಒಂದು ಸಿಟ್ಟು ಅಥವಾ ಒಂದೇನೋ ಒಂದು ದ್ವೇಷದಿಂದ ಇವತ್ತಿನವರೆಗೆ ನಮಗೆ ಇನ್ಸೆಂಟಿವ್ ಕೊಡ್ತಾ ಇಲ್ಲ. ಈ ಸರ್ಕಾರದ ಆದೇಶ ಇದ್ರೂ ಸಹಿತ ನಮಗೆ ಈ ಇನ್ಸೆಂಟಿವ್ ಕೊಡ್ತಾ ಇಲ್ಲ. ನನ್ನ ಹೆಸರು ಕೇಶವಮೂರ್ತಿ ಅಂತೇಳಿ, ಜಿಲ್ಲಾಧ್ಯಕ್ಷರು ಗ್ರಾಮ ವಿದ್ಯುತ್ ಪ್ರತಿನಿಧಿಗಳ ಕ್ಷೇಮಾಭಿವೃದ್ಧಿ ಸಂಘ ರಾಯಚೂರು.